ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜೈಸ್ ಟೈಮ್ ಪಾಸ್. ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಉಪ್ಪಿನಕಾಯಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈ ಉಪ್ಪಿನಕಾಯಿ ಮನೆ ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ತುಂಬ ಇಷ್ಟಪಡೋವಂಥದ್ದು. ಈ ಹೋಳುಗಳು ಯಾವುದು ಅಂತ ಗೆಸ್ ಮಾಡಿದ್ರಾ? ಮಾವಿನಕಾಯಿ ಅಂದ್ಕೊಂಡ್ರಾ? ಅಲ್ಲ, ಇದು ಗ್ರೀನ್ ಆ್ಯಪಲ್ ಹೋಳುಗಳು. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ. ಇದಕ್ಕೆ ಬೆರೆಸೋಕ್ಕೆ ನಾನು ಅಚ್ಕಾರದ ಪುಡಿ 1 ಟೀ ಸ್ಪೂನ್ ತೊಗೊಂಡಿದ್ದೀನಿ, ಉಪ್ಪು 1 ಟೀ ಸ್ಪೂನ್, ಹುರಿದು ಪುಡಿ ಮಾಡಿರೋ ಮೆಂತ್ಯ 1/4 ಟೀ ಸ್ಪೂನ್, ಅರಿಶಿನ 1/4 ಟೀ ಸ್ಪೂನ್, ಒಗ್ಗರಣೆಗೆ ಎಣ್ಣೆ 2 ಟೀ ಸ್ಪೂನ್ ತೊಗೊಂಡಿದ್ದೀನಿ, ಸಾಸಿವೆ ಅರ್ಧ ಟೀ ಸ್ಪೂನ್, ಇಂಗು 2 ಚಿಟಿಕೆ ತೊಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಹೊಂದ್ಕೊಳ್ಳೋಕ್ಕೆ ಬಿಡೋಣ. ಈಗ ಉಪ್ಪು ಅರ್ಧ ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ರುಚಿ ನೋಡಿಕೊಂಡು ತಿರ್ಗಾ ಮಿಕ್ಸ್ ಮಾಡ್ಕೋಬಹುದು. ಖಾರ ಕೂಡ ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮೆಂತ್ಯ ಹಾಕ್ತಾಯಿದ್ದೀನಿ, ಹಾಗೆ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಉಪ್ಪಿನಕಾಯಿಗೆ ಸ್ವಲ್ಪ ಖಾರ ಕಮ್ಮಿ ಹಾಕಿ ಹಣ್ಣು ತಿನ್ನೋಕ್ಕೆ ಗಲಾಟೆ ಮಾಡೋ ಮಕ್ಳಿಗೆ ಕೊಟ್ಟರೆ ಬಾಯಿ ಚಪ್ಪರಿಸ್ಕೊಂಡು ತಿಂದ್ಬಿಡ್ತಾರೆ. ಇವಾಗ ಇದನ್ನು ನೆನೆಯಕ್ಕೆ ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಸಣ್ಣ ಪ್ಯಾನ್ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. 2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋಣ. ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಸ್ಟವ್ ಆಫ್ ಮಾಡಿ ಇಂಗನ್ನು ಹಾಕೊಳ್ಳೋಣ. ಈಗ ಈ ಇಂಗಿನ ಒಗ್ಗರಣೆ ಆರಿದ ಮೇಲೆ ಉಪ್ಪಿನಕಾಯಿ ಜೊತೆ ಮಿಕ್ಸ್ ಮಾಡಬೇಕು. ಬಸರಿ ಹೆಂಗಸರಿಗೆ ಮಾವಿನಕಾಯಿ ಹುಣಸೆ ತೆಕ್ಕಿನ ಜೊತೆ ಈ ಉಪ್ಪಿನಕಾಯಿ ಕೊಟ್ಟು ನೋಡಿ. ರುಚಿ ಜೊತೆ ಆರೋಗ್ಯಕ್ಕೂ ಒಳ್ಳೆಯದು. ಕಾಯಿಲೆಯಿಂದ ಬಾಯಿ ಕೆಟ್ಟವರಿಗೆ ಇದು ಬಾಯಿ ರುಚಿ ಕೂಡ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲ, ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ನೆಂಚ್ಕೊಳ್ಳೋಕ್ಕೆ ಹಾಕ್ಕೊಟ್ರೆ ಬಾಕ್ಸ್ ಖಂಡಿತ ಖಾಲಿ ಮಾಡ್ಕೊಂಡು ಬರ್ತಾರೆ. ಮೊಸರನ್ನ ಜೊತೆ ಕೂಡ ಒಳ್ಳೆ ಕಾಂಬಿನೇಷನ್. ಈ ಉಪ್ಪಿನಕಾಯಿ ಮಾಡಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಬಂದು ನೋಡೋ ಅಷ್ಟರಲ್ಲಿ ಅರ್ಧ ಉಪ್ಪಿನಕಾಯಿ ಹೋಗ್ತಾ ಬರ್ತಾ ತಿಂದು ಖಾಲಿ ಮಾಡಿಬಿಟ್ಟಿರ್ತಾರೆ ಹುಡುಗರು. ಇಂಥ ಉಪ್ಪಿನಕಾಯಿನ ನೀವು ಮಾಡಿ ಇಷ್ಟ ಆಯಿತಾ ಅಂತ ತಿಳಿಸ್ತೀರಾ? ನಿಮಗೆ ಗೊತ್ತಿರೋ ಯಾರಾದರೂ ಬಸರೀರಿದ್ದರೆ ಈ ವಿಡಿಯೋನೇ ಅವರಿಗೆ ಖಂಡಿತ ಶೇರ್ ಮಾಡಿ. ಅಷ್ಟೇ ಅಲ್ಲ, ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಅದು ನಮಗೆ ಎನ್ಕರೇಜ್ಮೆಂಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.